ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೆಸರಾಗಿರೋ ಹಾಗೂ ಕುಂದಾನಗರಿ ಅಂತ ಖ್ಯಾತಿಯಾಗಿರುವ ಗಂಡು ಮೆಟ್ಟಿನ ನಾಡು ಬೆಳಗಾವಿ ನನ್ನ ಜಿಲ್ಲೆ. ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಬಾರಿಗೆ ರಣಕಾಳಿಯನ್ನು ಊದಿದ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಈ ನನ್ನ ಕಿತ್ತೂರು. ಇಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಿ ಬೆಳೆದಿದ್ದಾರೆ. ಈ ಮಣ್ಣು ಗಂಡು ಮೆಟ್ಟಿನ ನಾಡು ಎಂದು ಹೆಸರುವಾಸಿಯಾಗಿದೆ. ಹೇಗಿದೆ ನಮ್ಮೂರು ಗಾಳಿ ಸ್ಮೆಲ್? ಸರ್, ಇದು ನಿಮ್ಮೂರಾ? ನಮ್ಮೂರು. ನಮ್ಮೂರಿನ ಆರಾಧ್ಯ ದೈವವಾದ ಶ್ರೀ ಕರುಣೇಶ್ವರ ನಮ್ಮೂರ ದೈವ ಇದು ನೋಡಿ. ಶಿವಶರಣ ಹಾಗೂ ನಮ್ಮೂರಿನ ಆರಾಧ್ಯ ದೈವ ಶ್ರೀ ರುದ್ರಮಣಿ ಶಿವಯೋಗಿಗಳ ಮಠ ಹುಣಸಿಕಟ್ಟಿ ಹಾಗೂ ಬಸವಣ್ಣವರ ಆಪ್ತ ಶ್ರೀ ರುದ್ರಮಣಿ ಶಿವಯೋಗಿಗಳ ಮಠ ಹುಣಸಿಕಟ್ಟಿ ಇದೇ ನಾನೊಬ್ಬ ಬಡ ರೈತರ ಮಗ. ರೈತಾಪಿ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ. ನಾನು ನಡೆದು ಬಂದ ಕಷ್ಟದ ದಾರಿಗಳು. ಇದನ್ನು ನೋಡಿದರೆ ನನ್ನ ಬಾಲ್ಯದ ನೆನಪುಗಳು ಬರುತ್ತದೆ. ಇವತ್ತು ನಾನು ಇಲ್ಲಿ ಇಷ್ಟು ಅದ್ದೂರಿಯಾಗಿದ್ದೀನಿ ಅಂದರೆ ಅದಕ್ಕೆ ಈ ಆಟೋನೇ ಕಾರಣ ರೀ. ಇವೆರಡು ಗಾಡಿಗಳು ನನ್ನ ಜೀವನವನ್ನೇ ಚೇಂಜ್ ಮಾಡಿದ ವ್ಯಕ್ತಿಗಳು. ಪವಿತ್ರವಾದ ಪಂಪಾ ನದಿ ಸ್ನಾನ ಮಾಡಿ ಶ್ರೀ ಅಯ್ಯನ ದರ್ಶನಕ್ಕೆಂದು ತೆರಳಿದ ಒಂದು ಸುಂದರ ಕ್ಷಣ. ತಲೆ ಮೇಲೆ ಎರಮುಡಿ ಹೊತ್ತು ಅಯ್ಯನ ಕಾಣುವುದೇ ಒಂದು ಭಾಗ್ಯ. ನಾನು ಪ್ರತಿ ವರ್ಷ ಅಯ್ಯಪ್ಪನ ಆಶೀರ್ವಾದ ಪಡೆದುಕೊಂಡು ಈ ಜೀವನ ನಡೆಸುತ್ತಿದ್ದೀನಿ. ಇದಕ್ಕೆಲ್ಲ ಅಯ್ಯಪ್ಪನೇ ಕಾರಣ. ನನ್ನ ಮೊದಲನೇ ಬಾರಿ ನಾನೇ ರಚಿಸಿ ಹಾಡಿದ ಈ ಜಾನಪದ ಗೀತೆಯಿಂದ ನಾನು ಜಾನಪದ ಲೋಕಕ್ಕೆ ಕಾಲಾರ್ಪಣೆ ಮಾಡಿದ್ದೆ. ಇದು ನನ್ನ ಹೊಸ ಅಧ್ಯಾಯ. ಮಿಡಲ್ ಕ್ಲಾಸ್ ಎಂಬ ಚಲನಚಿತ್ರವನ್ನು ನಾನೇ ನಿರ್ಮಿಸಿ ನಟನೆ ಮಾಡಿ ಒಂದು ಒಳ್ಳೆಯ ಕಲಾವಿದನಾಗಬೇಕೆಂಬ ಆಸೆ ಇದೆ ಅಷ್ಟೇ. ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ನಮ್ಮ ಊರಲ್ಲಿ ಮೊದಲನೇ ಚಿತ್ರ ನಟಿಸಿದ್ದು ಒಂದು ಸುಂದರ ಕ್ಷಣ.